ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಬೆಳ್ಳಿಯ ಆನೆಯ ಮೂರ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತು ಪ್ರಕಾರ ಬೆಳ್ಳಿ ಆನೆಯ ಮೂರ್ತಿಯ ಮನೆಯಲ್ಲಿದ್ದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಹಾಗೂ ಈ ಬೆಳ್ಳಿ ಆನೆಯ ಮೂರ್ತಿಯು ಅನೇಕ ರೀತಿಯಲ್ಲಿ ನಮಗೆ ಉಪಯೋಗವಾಗುತ್ತದೆ. ಅದರ ಬಗ್ಗೆ ಇವತ್ತಿನ ದಿನ ತಿಳಿದುಕೊಳ್ಳೋಣ. ಬೆಳ್ಳಿಯ ಆನೆಯ ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಧಾರ್ಮಿಕವಾಗಿ, ಆರ್ಥಿಕವಾಗಿ ವ್ಯಕ್ತಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ಬೆಳ್ಳಿಯ ಆನೆಯ ಮೂರ್ತಿಯನ್ನು ಇಡುವುದರಿಂದ ಹಲವಾರು ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಎಂದು ಸಹ ತಿಳಿಸಲಾಗುತ್ತದೆ. ಹಾಗೂ ಪ್ರಾಚೀನ ಗ್ರಂಥಗಳ ಪ್ರಕಾರ ಹಾಗೂ ಪುರಾಣಗಳಲ್ಲಿ ನಮ್ಮ ಬೆಳ್ಳಿಯ ಆನೆಯ ಮೂರ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಇದರಿಂದ ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಲು ಸಾಕಷ್ಟು ಮಾರ್ಗಗಳು ಸಿಗುತ್ತದೆ ಎಂದು ಸಹ ತಿಳಿಸಲಾಗುತ್ತದೆ. ಗಳಲ್ಲಿ ತಿಳಿಸುವ ರೀತಿಯಲ್ಲಿ ಅನೇಕ ಪದ್ಧತಿಗಳು, ಶಾಸ್ತ್ರಗಳು ನಮ್ಮ ಹಣಕಾಸಿನ ಸ್ಥಿತಿ, ಯಶಸ್ಸು ಹಾಗೂ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಹಾಗೂ ಅಂತಹ ಒಂದು ವಿಶೇಷ ಸಂಗತಿಗಳಲ್ಲಿ ಬೆಳ್ಳಿ ಆನೆಯ ಪೂಜೆಯ ಪದ್ಧತಿಯ ಒಂದು ಹೌದು. ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಡುವುದರಿಂದ ಧಾರ್ಮಿಕವಾಗಿ, ಆರ್ಥಿಕವಾಗಿ ವ್ಯಕ್ತಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಾನೆ. ಮತ್ತು ಇದರಿಂದ ಈ ಬೆಳ್ಳಿಯ ಆನೆಯನ್ನು ಪೂಜಿಸುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ, ಖುಷಿ, ಸಂತೋಷ ಹಾಗೂ ತನ್ನ ಬಯಕೆಗಳು ಆದಷ್ಟು ಬೇಗ ಈಡೇರುತ್ತದೆ ಎಂದು ಸಹ ತಿಳಿಸಲಾಗುತ್ತದೆ. ವಾಸ್ತು ಪ್ರಕಾರ ವ್ಯಕ್ತಿಯ ಜೀವನ ಕ್ರಮ ಹಾಗೂ ಧಾರ್ಮಿಕ ರೀತಿ ನೀತಿಗಳನ್ನು ಹೇಳಿಕೊಡುವುದು ಈ ಶ್ರೇಷ್ಠವಾದ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಬೆಳ್ಳಿಯ ಆನೆಯನ್ನು ಇಟ್ಟು ಪೂಜಿಸಬೇಕು. ಆಗ ವ್ಯಕ್ತಿ ಧನಾತ್ಮಕ ಶಕ್ತಿಯಿಂದ ಆಶೀರ್ವದಿಸಲ್ಪಡುತ್ತಾನೆ. ಮನೆಯಲ್ಲಿ ಇರುವ ವ್ಯಕ್ತಿಗಳು ಅದ್ಭುತವಾದ ಅದೃಷ್ಟವನ್ನು, ಯಶಸ್ಸನ್ನು ಪಡೆದುಕೊಳ್ಳುವವರು. ಅವರ ಏಳಿಗೆಗೆ ಅಗತ್ಯವಾದ ಸಂಗತಿಗಳನ್ನು ದೇವತೆಗಳು ಕರುಣಿಸುತ್ತಾರೆ. ಹಾಗೂ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ಯಾವುದೇ ವಾಸ್ತು ದೋಷಗಳು ಇದ್ದರೂ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಸದಾಕಾಲ ಅತ್ಯುತ್ತಮ ಸಂಗತಿಗಳನ್ನು ಎದುರಿಸುವವರು ಈ ಒಂದು ಬೆಳ್ಳಿಯ ವಿಗ್ರಹಗಳನ್ನು ಇಡುವುದರಿಂದ ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವ ಒಂದು ಧೈರ್ಯ, ಶಕ್ತಿ, ಚೈತನ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಕೆಲವರು ಅದರ ಗಾತ್ರದ ಬಗ್ಗೆ ಹೇಳುವುದಾದರೆ ದೊಡ್ಡ ಗಾತ್ರದ ಬೆಳ್ಳಿಯ ಆನೆಯಾದರೂ ಇಡಬಹುದು ಅಥವಾ ಚಿಕ್ಕ ಗಾತ್ರದ ಬೆಳ್ಳಿಯ ಆನೆಯಾದರೂ ಸಹ ತಂದು ಮನೆಯಲ್ಲಿ ಇಟ್ಟು ಪೂಜಿಸಬಹುದು. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ಗಾತ್ರಗಳನ್ನು ನಿರ್ಧರಿಸಿಕೊಳ್ಳಬಹುದು. ಹಾಗೂ ಇದರಿಂದ ಸಿಗುವ ಧನಾತ್ಮಕ ಪರಿಣಾಮಗಳು ಮಾತ್ರ ಅದ್ಭುತವಾದದ್ದು ಎಂದು ಹೇಳಲಾಗುತ್ತದೆ. ಈ ಆನೆಯ ಮೂರ್ತಿಯನ್ನು ಇಡಲು ಸಾಧ್ಯವಾಗದೇ ಇದ್ದವರು ಬೆಳ್ಳಿಯ ಆನೆಯ ಚಿತ್ರವನ್ನು ಸಹ ಇಟ್ಟು ಪೂಜಿಸಬಹುದು. ಈ ವಿಧಾನವನ್ನು ಅನುಸರಿಸಿದರೆ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಜೊತೆಗೆ ಜೀವನದಲ್ಲಿ ಯಶಸ್ಸಿನ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಹಾಗೂ ಬೆಳ್ಳಿಯ ಆನೆ ರಾಹುವನ್ನು ನಿಯಂತ್ರಿಸುವುದು. ಪ್ರತಿಯೊಬ್ಬರು ತಮ್ಮದೇ ಆದ ಜಾತಕವನ್ನು ಹೊಂದಿರುತ್ತಾರೆ. ಕೆಲವರ ಜಾತಕದಲ್ಲಿ ರಾಹು ನೀಚ ಸ್ಥಾನದಲ್ಲಿ ಇದ್ದು ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ ಹಾಗೂ ಯಾವುದೇ ಕೆಲಸದಲ್ಲಿ ಜಯ ಸಿಗುವುದಿಲ್ಲ. ಇದರಿಂದ ಬೆಳ್ಳಿಯ ಆನೆಯು ಸೂಕ್ತ ಪರಿಹಾರವನ್ನು ಒದಗಿಸಬಹುದು. ಹೌದು, ರಾಹುವಿನ ದೋಷವಿದ್ದರೆ ಬೆಳ್ಳಿಯ ಆನೆಯು ಅತಿ ಶೀಘ್ರವಾಗಿ ಈ ದೋಷವನ್ನು ಪರಿಹಾರ ಮಾಡಬಲ್ಲದು. ಹಾಗೂ ಗ್ರಹಗಳ ದೋಷ, ರಾಹುವಿನ ದುಷ್ಪರಿಣಾಮಗಳನ್ನು ಬೆಳ್ಳಿಯ ಆನೆಯು ಸುಲಭವಾಗಿ ನಿಯಂತ್ರಿಸುತ್ತದೆ. ವ್ಯಕ್ತಿಗೆ ಯಾವುದೇ ಅಹಿತಕರ ಸ್ಥಿತಿ ಎದುರಾಗದಂತೆ ತಡೆಯುತ್ತದೆ. ರಾಹುವು ಗಜರಾಜನಿಗೆ ಹೆದರುವುದರಿಂದ ಯಾವುದೇ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗೂ ಇದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂದು ಸಹ ತಿಳಿಸಲಾಗುತ್ತದೆ. ಯಾವುದೇ ವ್ಯಕ್ತಿ ಸರ್ಪದೋಷದಿಂದ ಬಳಲುತ್ತಿದ್ದರೆ ಅಥವಾ ಎದುರಿಸುತ್ತಿದ್ದರೆ ಆ ವ್ಯಕ್ತಿಯು ಎಂತಹ ಕೆಲಸಕ್ಕೆ ಹೋದರೂ ಅಡೆತಡೆಗಳು, ಸೋಲು ಉಂಟಾಗುತ್ತಿರುತ್ತದೆ. ಜೀವನದಲ್ಲಿ ಸಾಕಷ್ಟು ಕಷ್ಟ, ನೋವುಗಳು ನಿರಂತರವಾಗಿ ಅನುಸರಿಸುತ್ತಲೇ ಇರಬೇಕಾಗುತ್ತದೆ. ಇಂತಹ ಒಂದು ಸಮಯದಲ್ಲಿ ಈ ಒಂದು ಬೆಳ್ಳಿಯ ಆನೆಯ ಪೂಜೆಯಿಂದ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ಬೆಳ್ಳಿಯ ಆನೆಯು ಈ ಒಂದು ದೋಷವನ್ನು ತಡೆಯುತ್ತದೆ ಎಂದು ತಿಳಿಸಲಾಗುತ್ತದೆ. ಹಾಗೂ ಬೆಳ್ಳಿಯ ಆನೆಯನ್ನು ದೇವರ ಮನೆಯಲ್ಲಿ ಅಥವಾ ಬೀರುಗಳಲ್ಲಿ ಅಥವಾ ಪವಿತ್ರ ಸ್ಥಳದಲ್ಲಿ ಇಟ್ಟು ಪೂಜಿಸಬಹುದು. ಇಲ್ಲವಾದರೆ ಬೆಳ್ಳಿ ಆನೆಯ ಪುಟ್ಟ ಮೂರ್ತಿಯನ್ನು ಜೇಬಿನಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಹಾಗೂ ಉಂಗುರ ಅಥವಾ ಪದಕದ ರೂಪದಲ್ಲಿ ಧರಿಸಬಹುದು ಎಂದು ಹೇಳಲಾಗುತ್ತದೆ. ಈ ರೀತಿಯಾಗಿ ವ್ಯಕ್ತಿಯು ಬೆಳ್ಳಿಯ ಆನೆಯನ್ನು ಮೂರ್ತಿಯನ್ನು ಬಳಸುವುದರಿಂದ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಕಾಣಬಹುದು. ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಉನ್ನತಿಯನ್ನು ಕಾಣಬಹುದು ಎಂದು ತಿಳಿಸಲಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.